ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವಿಲ್ ಎಸ್ಟೇನ್ ಕನ್ನಡ. ಫ್ರೆಂಡ್ಸ್, ಹಾಗೆ ಇವತ್ತು ನಾನು ನಿಮ್ಮ ಜೊತೆ ಒಂದು ಸ್ಕಿನ್ ಕೇರ್ನ ತೊಗೊಂಡ್ಬಂದಿದ್ದೀನಿ. ಆ ಸ್ಕಿನ್ ಕೇರ್ ಯಾವುದು ಅನ್ನೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಬೋದು, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಹಾಗೆ ಏನಪ್ಪ ಅಂತಂದರೆ ಇವತ್ತು ನಾನು ಸ್ಕಿನ್ ಕೇರ್ನ ಮಾಡ್ತಾಯಿದ್ದೀನಿ. ನಂದು ಸ್ವಲ್ಪ ವೆಕೇಷನ್ಸ್ಗೆಲ್ಲ ಬಂದು ಸ್ವಲ್ಪ ಫೇಸ್ ಟ್ಯಾನ್ ಆಗಿತ್ತು. ಸೊ ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ದಂಗೆ ಆಗುತ್ತೆ ಅಂಥೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಹಾಗೆ ಏನಪ್ಪ ಅಂದರೆ ಯಾವುದೇ ಸೀಸನ್ ಆಗಿರಲಿ ನಮ್ಮ ಸ್ಕಿನ್ ಕೇರ್ನ ಮಿಸ್ ಮಾಡಬಾರ್ದು. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಈಗ ವಿಂಟರ್ ಮತ್ತು ಸಮ್ಮರಲ್ಲಂತೂ ತುಂಬ ಕೇರ್ಫುಲ್ಲಾಗಿರಬೇಕು ನಮ್ಮ ಸ್ಕಿನ್ ಮೇಲೆ. ಸ್ಕಿನ್ ಮೇಲೆ ಅಂತಂದು ಆಚೆ ಹೋಗುವಾಗ ಒಂದು ಸನ್ಸ್ಕ್ರೀನ್ ಹಾಕ್ಕೊಂಡು ಹೋಗೋದೇ ಆಗಿರ್ಬೋದು. ಆಮೇಲಿಂದ ಎಲ್ಲಿಗಾರು ವೆಕೇಷನ್ಸ್ಗೆ ಹೋದಾಗ ಬೀಚಲ್ಲಿ ಎಲ್ಲ ಆಟಾಡಿರ್ತೀವಿ. ಆವಾಗ ಬಂದ ಮೇಲೂ ಕೂಡ ನಮ್ಮ ಸ್ಕಿನ್ ಕೇರ್ ಬಹಳ ಮುಖ್ಯವಾಗಿರುತ್ತೆ. ಯಾಕಪ್ಪ ಅಂತಂದರೆ ಬೀಚಲ್ಲೆಲ್ಲ ನಾವು ಆಟಾಡಿದಾಗ ಸ್ವಲ್ಪ ಸಾಲ್ಟ್ ವಾಟರ್ ಇದ್ದೇ ಇರುತ್ತೆ. ಒಂಚೂರು ಒಂದು ಸ್ವಲ್ಪ ಆದರೂ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಳೇಬೇಕು, ಮಿಸ್ ಮಾಡ್ಕೋಬಾರ್ದು. ಸೊ ಹಾಗಾಗಿ ನಾನು ವೆಕೇಷನ್ಸ್ಗೆಲ್ಲ ಹೋಗಿದ್ನಲ್ಲ, ವೆಕೇಷನ್ಸ್ಗೆ ಹೋದಾಗ ಸ್ವಲ್ಪ ಟ್ಯಾನ್ ಥರ ಆಗಿತ್ತು. ಸೊ ನಿಮಗೂ ಶೇರ್ ಮಾಡ್ದಂಗೆ ಆಗುತ್ತೆ, ನಾನು ಮಾಡ್ಕೊಳ್ದಂಗೆ ಆಗುತ್ತೆ ಅಂತೇಳಿ ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಡೆಫಿನೆಟ್ಲಿ ವೀಡಿಯೋ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಹಾಗೆ ಈಗ ನಾನು ಈ ಫೇಶಿಯಲ್ ಮಾಡ್ಕೊಳ್ತಾ ಇರೋದು ಬಂದು ತುಂಬ ಕಮ್ಮಿ ಬಡ್ಜೆಟಲ್ಲಿ ತೊಗೊಂಬಂದು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂತ. ಏನಪ್ಪ ಅಂತಂದರೆ ಇದೊಂದು ₹100 ಆಗೋಲ್ಲ. ತುಂಬ ಚೆನ್ನಾಗಿದೆ, ಇನ್ಸ್ಟೆಂಟ್ ಗ್ಲೋ ಬರುತ್ತೆ. ಹಾಗೆ ವರ್ಕಿಂಗ್ ವುಮೆನ್ಸ್ಗೆ ಆಗಿರ್ಬೋದು, ಇವು ಪಾರ್ಲರ್ಗೆಲ್ಲ ಹೋಗಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಅವ್ರಿಗೆಲ್ಲ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮನೇಲಿ ಇರ್ತಾರೆ ಲೇಡೀಸ್, ಅವ್ರಿಗೂ ಕೂಡ ಆಚೆ ಹೋಗಿ ನಾವು ಪಾರ್ಲರ್ಗೆಲ್ಲ ಹೋಗೋಕ್ಕಾಗಲ್ಲಪ್ಪ ಅಂತ ಅನ್ನೋರ್ಗೂ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾನಂತೂ ಇದನ್ನೇ ಯೂಸ್ ಮಾಡ್ತೀನಿ. ಏನಾದರೂ ಫಂಕ್ಷನ್ಸು ಅಥವಾ 15 ಡೇಸ್ಗೊಂದ್ಸಲ ನಾನು ಹೋಗಿ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಳ್ತೀನಿ. ಬಟ್ ಹೋಗೋಕ್ಕಾಗಿಲ್ಲಪ್ಪ 2 ಮಂತ್ಸಿಂದ ಅಂತಂದಾಗ ನಾನು ಈ ಥರ ಮಾಡ್ಕೊಳ್ತೀನಿ. ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಂಗೆ ತುಂಬ ಇಷ್ಟ ಆಗುತ್ತೆ. ಇದು ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಯಾವ ಬ್ರ್ಯಾಂಡಲ್ಲಿ ಯೂಸ್ ಮಾಡ್ತಾಯಿದ್ದೀನಪ್ಪ ಅಂತಂದರೆ, ಯಾವ್ದು ಯೂಸ್ ಮಾಡ್ತೀನಿ ಅಂತಂದರೆ ಎವರಿತೋರ್ದು. ಇದು ಎವರಿತೋರ್ದು ತುಂಬ ಚೆನ್ನಾಗಿದೆ. ಇದು ಬಂದು ಸ್ಕ್ರಬ್ಬು ನನಗಂತೂ ಸ್ಕ್ರಬ್ ಅಂತೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಇದು ಬಂದು ಪೀಲ್ ಆಫ್ ಮಾಸ್ಕು, ಹಾಗೆ ಇನ್ನೊಂದು ಬಂದು ಫೇಸ್ ಪ್ಯಾಕು. ಈ ಮೂರನ್ನ ಯೂಸ್ ಮಾಡಿ ನಾನು ಫೇಶಿಯಲ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿದೆ, ಇನ್ಸ್ಟೆಂಟ್ ಗ್ಲೋ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಪಾರ್ಲರ್ಗೆಲ್ಲ ಹೋಗೋಕ್ಕಾಯ್ತಲ್ಲಪ್ಪ ಅಂತೇಳಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ₹100 ಆಗೋಲ್ಲ, ಅಷ್ಟೇ ತೊಗೊಬಂದು ಮಾಡ್ಕೋಬೋದು. ಬನ್ನಿ, ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ ಫ್ರೆಂಡ್ಸ್? ಹಾಗೆ ಈಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫೇಶಿಯಲ್ ಮಾಡ್ಕೊಳ್ಳೋದಕ್ಕೆ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ನಮ್ಮ ಫೇಸ್ನ ವೆಟ್ ಮಾಡ್ಕೋಬೇಕು. ಡೆಡ್ ಸ್ಕಿನ್ಸು, ಹಾಗೆ ಸ್ಕಿನ್ನಲ್ಲಿ ಆಚೆ ಎಲ್ಲ ಬಂದಿರ್ತೀವಿ, ಧೂಳೆಲ್ಲ ಸೇರಿಕೊಂಡಿರುತ್ತೆ ಫೇಸಲ್ಲಿ. ಡೆಡ್ ಸ್ಕಿನ್ ಇದ್ದವ್ರಿಗಂತೂ ತುಂಬಾ ಇದು ತುಂಬ ಚೆನ್ನಾಗಿ ಡೆಡ್ ಸ್ಕಿನ್ ಅಂತ ಹೇಳ್ತಾರಲ್ಲ, ಹಾಗೆ ಪೋರ್ಸ್ ಎಲ್ಲ ಇರುತ್ತಲ್ಲ, ಅವ್ರಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪಿಂಪಲ್ಸ್ ಇರುತ್ತಲ್ಲ, ಅವ್ರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಫೇಶಿಯಲ್ಲು. ಬೇರೆ ಬ್ರ್ಯಾಂಡ್ಕಿನ್ನ ನನಗೆ ಎವರಿತೋರ್ದು ತುಂಬ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ರೆಗ್ಯುಲರಾಗಿ ಎವರಿತೋರ್ದು ಯೂಸ್ ಮಾಡ್ತೀನಿ. ಈ ಥರ ವೆಟ್ ಮಾಡ್ಕೋಬೇಕು ಫೇಸ್. ಫಸ್ಟ್ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನಾನು ಈ ಥರ ಸ್ಮೂತಾಗಿರೋ ಒಂದು ನ್ಯಾಪ್ಕಿನ್ ತೊಗೊಂಡಿದ್ದೀನಿ. ನನಗೆ ಯಾವ ಸ್ಪಾಂಜು ಇಷ್ಟ ಆಗೋಲ್ಲ. ನನಗೆ ಈ ಥರ ಸ್ಮೂತಾಗಿರೋದು ಇದಕ್ಕೆ ಫೇಶಿಯಲ್ಗೆ ಅಂತ ಇಟ್ಕೊಂಡಿದ್ದೀನಿ, ಅದು ಅಷ್ಟೇ ಯೂಸ್ ಮಾಡ್ತೀನಿ ನಾನೀಗ. ಫ್ರೆಂಡ್ಸ್, ಹಾಗೆ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ನೆಕ್ಸ್ಟ್ ಬಂದು ನಾವು ಸ್ಕ್ರಬ್ನ ಯೂಸ್ ಮಾಡಬೇಕು. ಸ್ಕ್ರಬ್ನ ನೋಡಿ ಸ್ವಲ್ಪ ಇಷ್ಟು ತೊಗೊಂಡು ಫೈವ್ ಮಿನಿಟ್ಸ್ ಆದರೂ ನಾವು ಸ್ಕ್ರಬ್ನ ನೀಟಾಗಿ ಮಾಡ್ಕೊಳ್ಬೇಕು. 5 ಮಿನಿಟ್ಸ್ ಆಗಿದೆ. ಈಗ ನಾನು ಇದನ್ನ ನೀಟಾಗಿ ವೈಪ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆ ಈಗ ನಾನು ನೀಟಾಗಿ ವೈಪೆಲ್ಲ ಮಾಡ್ಕೊಂಡಾಯಿತು, ಸ್ಕ್ರಬ್ ಮಾಡಿಕೊಂಡೆ. ಈ ಸ್ಕ್ರಬ್ಬಿಂದ ಏನಪ್ಪ ಯೂಸ್ ಅಂದರೆ, ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಇರುತ್ತಲ್ಲ, ಅದರಿಂದ ಚೆನ್ನಾಗಿ ನೀಟಾಗಿ ರಿಮೂವ್ ಆಗುತ್ತೆ. ತುಂಬ ಚೆನ್ನಾಗಿದೆ ಸ್ಕ್ರಬ್ಬು ಕೂಡ, ನೀವು ಒಂದ್ಸಲ ಯೂಸ್ ಮಾಡಿ. ಹಾಗೆ ಸ್ಕ್ರಬ್ ಅಂತ ಬಂದಾಗ ಎಲ್ಲನೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನನಗೆ ಯಾವತ್ತೂ ಇಷ್ಟ ಆಯಿತು. ಇವಾಗ ನೋಡಿ, ನನ್ನ ಸ್ಕಿನ್ ಅದಕ್ಕೆ ಸ್ಕ್ರಬ್ ಮಾಡೋಕ್ಕಿಂತ ಮುಂಚೆ ಡಿಫ್ರೆನ್ಸ್ ಇತ್ತು, ಇವಲ್ಲಿ ಡಿಫ್ರೆಂಟ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ.
ಫ್ರೆಂಡ್ಸ್ ಹಾಗೆ ಈಗ ನೆಕ್ಸ್ಟ್ ಬಂದು ನಾನು ಟ್ಯಾನ್ ರಿಮೂವಲ್ ಚಾಕ್ಲೇಟ್ ಆ್ಯಂಡ್ ಚೆರಿ ಫೇಸ್ ಪ್ಯಾಕ್ ಎವರಿಥವ್ರದ್ದು ಇದು ಚೆನ್ನಾಗಿದೆ. ಟ್ಯಾನ್ ರಿಮೂವಲ್ಲು ನನಗಂತೂ ತುಂಬ ಇಷ್ಟ. ಇದು ನಾನು ಇದು 2ನೇ ಸಲ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಇದು ಒಂದು ಸಲ ಟ್ರೈ ಮಾಡಿ. ಈಗ ನಾನು ಈ ಚಾರ್ಕೋಲ್ ಫೇಸ್ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಟ್ಯಾನ್ ರಿಮೂವಲು ಇನ್ನೊಂದೇನಪ್ಪ ಅಂತಂದರೆ, ಈ ಟ್ಯಾನ್ ರಿಮೂವಲು ವಾರಕ್ಕೆ 3 ಸಲ ಹಾಕ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ. ಟ್ಯಾನ್ ರಿಮೂವಲ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾವತ್ತೋರ್ದು ನಾನಂತೂ ಮಸ್ಟ್ ಆ್ಯಂಡ್ ಶುಡ್ ಇದನ್ನ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಯಾಕಪ್ಪ ಅಂದರೆ ಟ್ಯಾನ್ ಈಗ ಸಮ್ಮರಲ್ಲಿ ಆಗಿರ್ಬೋದು, ಈಗ ನಾವು ಈ ವಿಂಟರಲ್ಲಿ ಆಚೆ ಹೋಗ್ತೀವಿ, ಆಮೇಲೆ ಬೀಚ್ ಅಂತೆ ಅದು ಅಲ್ಲಿ ಇಲ್ಲಿ ವೆಕೇಷನ್ಸ್ ಹೋಗ್ತಾ ಇರುವಾಗ ನಮ್ಮ ಫೇಸ್ ಟ್ಯಾನ್ ಆಗೇ ಆಗುತ್ತೆ. ಆ್ಯಕ್ಚುಲಿ ಹಾಗೇ ಆಗುತ್ತೆ, ಎಲ್ಲರದ್ದು ಆಗುತ್ತೆ. ಸೊ ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ವಾರದಲ್ಲಿ ಒಂದು 3 ಸಲ ಟ್ಯಾನ್ ರಿಮೂವಲ್ನ ಯೂಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಇದನ್ನ ಒಂದು ಟ್ಯೂಬ್ನ ಆಲ್ರೆಡಿ ಖಾಲಿಯಾಗಿದೆ, ತುಂಬ ಚೆನ್ನಾಗಿದೆ. ಸೊ ಮತ್ತೆ ಈಗ ನಾನು ಕಂಟಿನ್ಯೂ ಮಾಡಬೇಕು, ವಾರಕ್ಕೆ ಒಂದು 2 ಟೈಮ್ಸಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ನೀವು ಯೂಸ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ಇದು ಈ ಫೇಶಿಯಲ್ನ ನಾನು ತೋರಿಸಿರೋ ಫೇಶಿಯಲ್ನ ನಿಮಗೆ ಇಷ್ಟ ಆಗುತ್ತೆ, ಯೂಸ್ ಮಾಡಿದ್ದೀರ ಅಂದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಗೊತ್ತಾಗುತ್ತೆ. ಹಾಗೆ ಇನ್ನೂ ನಿಮ್ಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕೂಡ ನನಗೆ ಮೆನ್ಷನ್ ಮಾಡಿ, ನಾನು ಆ ರೀತಿ ನಿಮಗೆ ಕಂಟೆಂಟ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಮುಂದೆ ನನ್ನ ವೀಡಿಯೋಸ್ ರೆಗ್ಯುಲರಾಗಿ ಬರುತ್ತೆ ಅಂತ ಹೇಳ್ತಾ ನಾನು ಈಗ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಓಕೆನಾ? ಫಸ್ಟ್ ಹೋಗುತ್ತೆ. ಈಗ ನಾನು 15 ಮಿನಿಟ್ಸ್ ಆಗಿದೆ. ಆ್ಯಕ್ಚುಲಿಯಾಗಿ ಹೇಳಬೇಕು ಅಂದರೆ 15 ಮಿನಿಟ್ಸ್ ಆಗಿದೆ. 15 ಮಿನಿಟ್ಸ್ ಆದಮೇಲೆ ಈಗ ನಾನು ರಿಮೂವ್ ಮಾಡ್ಕೊಳ್ತೀನಿ. ನಾನು ನೀಟಾಗಿ ಫೇಸ್ ವಾಷರ್ ಮಾಡ್ಕೋಬೋದು. ನಾನೀಗ ನಿಮಗೆ ತೋರಿಸೋಣ ಅಂತ ಹೇಳಿ ಫಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ, ಫೇಸ್ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದರೆ ನಿಮ್ಗೆ ಡಿಫ್ರೆನ್ಸಸ್ ಗೊತ್ತಾಗ್ತಾ ಇರ್ಬೋದು. ನಾನು ವೀಡಿಯೋ ಸ್ಟಾರ್ಟಿಂಗ್ ಮಾಡಿದಾಗ ನನ್ನ ಫೇಸ್ ಯಾವ ಥರ ಇತ್ತು, ಹಾಗೆ ಸ್ಕ್ರಬ್ ಮಾಡಿದ್ಮೇಲೆ ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಯಾವ ರೀತಿ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಸ್ಕಿನ್ ಇವಾಗ. ನನಗಂತೂ ತುಂಬ ಇಷ್ಟ ಆಯಿತು ಇದು. ಇನ್ನೊಂದೇನಪ್ಪ ಅಂದರೆ 2 ಟೈಮ್ಸ್ ನಾನು ವೀಕ್ಲಿ 2 ಟೈಮ್ಸ್ನ ಯೂಸ್ ಮಾಡ್ತಿದ್ದೆ. ಮುಂಚೆ ನಾನು ಯೂಸ್ ಮಾಡ್ತಿದ್ದೆ, 2 ಮಂತ್ಸ್ ಆದಮೇಲೆ ನಾನು ಏನು ಯೂಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ನನಗೆ ಇವಾಗ ಯೂಸ್ ಮಾಡಬೇಕಲ್ಲ, ಈಗ ಟ್ಯಾನ್ ರಿಮೂವಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ತುಂಬ ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆಗುತ್ತೆ ನೋಡಿ. ಹಾಗೆ ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಪೀಲ್ ಆಫ್ ಮಾಸ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇದು ಲಾಸ್ಟ್ ಸ್ಟೆಪ್ಪು. ಸೊ ಇವಾಗ ನಾನು ಪೀಲ್ ಆಫ್ ಮಾಸ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ತುಂಬ ಜನ ಎಲ್ಗಾರು ಫಂಕ್ಷನ್ಸ್ಗೆ ಹೋಗ್ತಾ ಇರುವಾಗ ಹಾಗೆ ಇದೊಂದೇ ಒಂದು ಪ್ಯಾಕ್ನ ತೊಗೊಬಂದು ಹಾಕ್ಕೊಳ್ತಾರೆ. ಅದಕ್ಕಿಂತ ಮುಂಚೆ ನೀವು ಟ್ಯಾನ್ ರಿಮೂವಲ್ನ ಯೂಸ್ ಮಾಡಿ, ಸ್ಕ್ರಬ್ನ ಯೂಸ್ ಮಾಡಿ ತುಂಬ ಚೆನ್ನಾಗಾಗುತ್ತೆ. ಫೇಸ್ ಇನ್ನೂ ನಿಮಗೆ ಗ್ಲೋ ಅನಿಸುತ್ತೆ. ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದರೆ ಈ ಹೇರ್ಸ್ ಎಲ್ಲ ಇರುತ್ತಲ್ಲ, ಹೇರ್ಸ್ ಎಲ್ಲ ಹಾಕ್ಕೊಳ್ಳುವಾಗ ಹುಷಾರಾಗಿ ಹಾಕ್ಕೊಳ್ಬೇಕು. ಹೇರ್ಸ್ಗೆಲ್ಲ ಹಾಕ್ಕೊಂಡ್ವಿ ಅಂತಂದರೆ ಅದು ತೆಗೆಯೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಫ್ರೆಂಡ್ಸ್, ಇಷ್ಟೇ ನೋಡಿ.
ಈಗ ಅಪ್ಲೈ ಮಾಡಿದ್ದೀನಿ. ಇದೊಂದು 2 to 3 ಮಿನಿಟ್ಸ್ ಸಾಕು. ಫುಲ್ ಡ್ರೈ ಆದ ತಕ್ಷಣ ನಾವು ತಗೊಳ್ಬೇಕು. ಹಾಗೆ ನೀವು ನೋಡಿದ್ರಲ್ಲ ಈ ತ್ರೀ ಪ್ರಾಡಕ್ಟ್ಸಿಂದ ನಮ್ಮ ಫೇಸ್ ಎಷ್ಟು ಗ್ಲೋ ಆಗುತ್ತೆ. ಫೇಶಿಯಲ್ ಅಂತ ಗ್ಲೋ ಅಂತಲೇ ಹೇಳ್ಬೋದು. ಇದು ನಾವು ಯಾವುದೇ ಫೇಶಿಯಲ್ ಮಾಡಿಸ್ಕೋಬೇಕು ಅಂತ ಅವಶ್ಯಕತೆಯೂ ಇರಲ್ಲ. ಈ 3 ಪ್ರಾಡಕ್ಟಿಂದ ನಮ್ಮ ಫೇಸ್ ತುಂಬ ಚೆನ್ನಾಗಾಗುತ್ತೆ. ನೀವೇ ಅಬ್ಸರ್ವ್ ಮಾಡ್ತಾ ಇರ್ಬೋದು ನನ್ನ ಸ್ಕಿನ್ನು ಟ್ಯಾನ್ ಎಲ್ಲ ರಿಮೂವ್ ಆಗಿ ಎಷ್ಟು ಗ್ಲೋ ಅಂತ ಅನಿಸ್ತಾ ಇದೆ ಅಂತ. ನೀವು ಯೂಸ್ ಮಾಡಿ ಫ್ರೆಂಡ್ಸ್. ಹಾಗೆ ಇದು ರಿಮೂವ್ ಮಾಡೋದಕ್ಕೆ 2 to 3 ಮಿನಿಟ್ಸ್ ಆದರೂ ಬೇಕೇ ಬೇಕು ಫ್ರೆಂಡ್ಸ್. ಹಾಗೆ ಈಗ ನೋಡ್ತಾ ಇರ್ಬೋದು ಡ್ರೈ ಆಗಿದೆ. ಈಗ ನಾನು ನೀಟಾಗಿ ಪೀಲ್ ಆಫ್ ಮಾಸ್ಕ್ನ ತೆಗೆಯೋಣ. ಹಾಗೆ ನಾನೀಗ ಪೀಲ್ ಆಫ್ ಮಾಸ್ಕ್ನ ರಿಮೂವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಫೇಸ್ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ, ನನಗೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಟ್ರೈ ಮಾಡಿದ್ದೀರಾ ಅಂತ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ಗೆ ಯಾರ್ಯಾರು ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಅಲ್ಲೂ ಕೂಡ ಫಾಲೋ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳಬೇಕು ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ನಿಮ್ಗೆ ಯಾವ ಥರ ವ್ಲಾಗ್ ಬೇಕು ಅನ್ನೋದು ನನಗೆ ಕಂಟೆಂಟ್ನ ನೀವು ನನಗೆ ಈ ಥರ ಕಂಟೆಂಟ್ ಬೇಕು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ. ನಾನು ಅದೇ ಥರ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಆ ಥರ ಮಾಡ್ತೀನಿ. ಓಕೆನಾ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್. ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.